ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ರಾಮಾಯಣವನ್ನು ಓದುವಾಗ ರಾಮನ ಧರ್ಮ, ಸೀತೆಯ ತಾಳ್ಮೆ ನಮಗೆ ಸದಾ ಮಾದರಿ. ಆದರೆ ಈ ಇಬ್ಬರ ಹಿಂದೆ ಒಬ್ಬ ವ್ಯಕ್ತಿ ನೆರಳಿನಂತೆ ನಿಂತಿದ್ದ. ಆತನೇ ಲಕ್ಷ್ಮಣ. ರಾಮನನ್ನು ಕೇವಲ ಅಣ್ಣನಾಗಿ ಮಾತ್ರವಲ್ಲದೆ ತನ್ನ ದೈವವೆಂದು ಪೂಜಿಸಿದವನು. ಲಕ್ಷ್ಮಣನ ನಿಷ್ಠೆ ಎಂತಹದ್ದು ಎಂದರೆ ರಾಮನ ಸುಖದಲ್ಲಿ ತನ್ನ ಸುಖವನ್ನು ಕಂಡುಕೊಂಡವನು ಆತ. ಇಂದು ನಾವು ಲಕ್ಷ್ಮಣನ ಜೀವನದಿಂದ ಸೇವೆಯ ಮಹತ್ವವನ್ನು ಹೇಗೆ ಕಲಿಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. 1. ತ್ಯಾಗದ ಮೊದಲ ಹೆಜ್ಜೆ. ಅರಮನೆಯ ಸುಖ ಬೇಡ. ರಾಮನಿಗೆ ವನವಾಸದ ಶಿಕ್ಷೆಯಾದಾಗ ಲಕ್ಷ್ಮಣನಿಗೆ ಯಾವುದೇ ಆಜ್ಞೆ ಇರಲಿಲ್ಲ. ಆತ ಅಯೋಧ್ಯೆಯಲ್ಲೇ ಉಳಿದು ರಾಜಕುಮಾರನಾಗಿ ಸುಖವಾಗಿರಬಹುದಿತ್ತು. ಆದರೆ ಲಕ್ಷ್ಮಣ ಹೇಳಿದ್ದು ಒಂದೇ ಮಾತು: ಅಣ್ಣನಿಲ್ಲದ ಅಯೋಧ್ಯೆ ನನಗೆ ಮರುಭೂಮಿಗಿಂತ ಕಷ್ಟ. ತನ್ನ ನವವಿವಾಹಿತ ಪತ್ನಿ ಊರ್ಮಿಳೆಯನ್ನು ಅಗಲಿ ತಾಯಿಯ ಮಮತೆಯನ್ನು ಬಿಟ್ಟು ಕೇವಲ ಅಣ್ಣ ಅತ್ತಿಗೆಯ ಸೇವೆಯೇ ತನ್ನ ಜೀವನದ ಗುರಿ ಎಂದು ಕಾಡಿಗೆ ಹೊರಟನು. ಇದು ಇಂದಿನ ತಲೆಮಾರಿಗೆ ದೊಡ್ಡ ಪಾಠ. ಪ್ರೀತಿ ಎಂದರೆ ಕೇವಲ ಪಡೆಯುವುದಲ್ಲ, ಪ್ರೀತಿ ಎಂದರೆ ನಿಸ್ವಾರ್ಥವಾಗಿ ಕೊಡುವುದು. ಇಂದಿನ ಕಾಲದಲ್ಲಿ ಸಹೋದರ ಸಹೋದರಿಯ ಸಂಬಂಧಗಳು ಬಹಳ ಬಾರಿ ಸಣ್ಣ ವಿಷಯಗಳಿಗೆ ದೂರವಾಗುತ್ತಿವೆ. ಹಣ, ಆಸ್ತಿ ಅಥವಾ ಅಹಂಕಾರದಿಂದ ಸಹೋದರರು ಬೇರ್ಪಡುವ ಘಟನೆಗಳು ಸಾಮಾನ್ಯವಾಗಿವೆ. ಆದರೆ ಲಕ್ಷ್ಮಣನ ಕಥೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಸಂಬಂಧಗಳು ಸ್ವಾರ್ಥದಿಂದಲ್ಲ, ತ್ಯಾಗದಿಂದ ಉಳಿಯುತ್ತವೆ. ಉದಾಹರಣೆಗೆ, ಮನೆಯಲ್ಲೊಬ್ಬ ಸಹೋದರ ಕಷ್ಟದಲ್ಲಿದ್ದರೆ ನಾವು ಅವನನ್ನು ಟೀಕಿಸುವುದಕ್ಕಿಂತ ಬೆಂಬಲ ನೀಡಬೇಕು. ಕೆಲವೊಮ್ಮೆ ಕುಟುಂಬದಲ್ಲಿ ಒಬ್ಬರಿಗೆ ಕೆಲಸದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಅಥವಾ ಮನಸ್ಸಿನ ಒತ್ತಡ ಇರಬಹುದು. ಆ ಸಮಯದಲ್ಲಿ ಅವರ ಜೊತೆ ನಿಂತು ಸಹಾಯ ಮಾಡುವುದು ನಿಜವಾದ ಸಹೋದರತ್ವ. ಲಕ್ಷ್ಮಣನು ತನ್ನ ಸ್ವಂತ ಸುಖವನ್ನು ಬಿಟ್ಟು ಅಣ್ಣನ ಜೊತೆ ಕಾಡಿಗೆ ಹೋಗಿದ್ದಂತೆ ನಮ್ಮ ಜೀವನದಲ್ಲೂ ಕುಟುಂಬದ ಒಗ್ಗಟ್ಟು ಮತ್ತು ಪರಸ್ಪರ ಬೆಂಬಲ ಬಹಳ ಮುಖ್ಯ. ಜೀವನದ ಪಾಠ. ಸಹೋದರರು ಕೇವಲ ರಕ್ತದ ಸಂಬಂಧವಲ್ಲ. ಕಷ್ಟದ ಸಮಯದಲ್ಲಿ ಒಬ್ಬರ ಜೊತೆ ಇನ್ನೊಬ್ಬರು ನಿಲ್ಲುವವರೇ ನಿಜವಾದ ಕುಟುಂಬ. 2. 14 ವರ್ಷಗಳ ಜಾಗರಣೆ. ನಿದ್ರೆಯನ್ನೇ ಗೆದ್ದವನು. ಸ್ನೇಹಿತರೆ, ನಿಮಗೆ ಗೊತ್ತೇ, ವನವಾಸದ 14 ವರ್ಷಗಳ ಕಾಲ ಲಕ್ಷ್ಮಣ ಒಂದು ಕ್ಷಣವೂ ನಿದ್ರೆ ಮಾಡಲಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ರಾಮ ಮತ್ತು ಸೀತೆ ವಿಶ್ರಮಿಸುವಾಗ ಲಕ್ಷ್ಮಣ ಬಿಲ್ಲು ಹಿಡಿದು ಕಾವಲು ಕಾಯುತ್ತಿದ್ದನು. ನಿದ್ರಾದೇವಿಯನ್ನೇ ಪ್ರಾರ್ಥಿಸಿ ತನ್ನ ಪತ್ನಿ ಊರ್ಮಿಳೆ ತನ್ನ ಪಾಲಿನ ನಿದ್ರೆಯನ್ನು ಮಾಡುವಂತೆ ಬೇಡಿಕೊಂಡಿದ್ದನು. ಒಬ್ಬ ಮನುಷ್ಯ ತನ್ನ ದೈಹಿಕ ಸುಖವನ್ನು ಸಂಪೂರ್ಣವಾಗಿ ತ್ಯಜಿಸಿ ಮತ್ತೊಬ್ಬರ ರಕ್ಷಣೆಗಾಗಿ ನಿಲ್ಲುವುದು ಸಾಮಾನ್ಯ ಸಂಗತಿಯಲ್ಲ. ಇದು ಲಕ್ಷ್ಮಣನ ಅಪ್ರತಿಮ ನಿಷ್ಠೆಗೆ ಸಾಕ್ಷಿ. ಇಂದು ನಾವು ನಮ್ಮ ಜೀವನದಲ್ಲಿ ಸಣ್ಣ ವಿಷಯಕ್ಕೂ ಬೇಸರಪಡುತ್ತೇವೆ. ಸ್ವಲ್ಪ ಅಸೌಕರ್ಯ ಬಂದರೂ ಇದು ನನಗೆ ಕಷ್ಟ ಎಂದು ಹೇಳುತ್ತೇವೆ. ಆದರೆ ಯೋಚಿಸಿ ನೋಡಿ, ನಮ್ಮ ತಂದೆ ತಾಯಿಗಳು ಎಷ್ಟು ರಾತ್ರಿ ನಮಿಗಾಗಿ ನಿದ್ರೆ ಮಾಡದೆ ಕಳೆದಿದ್ದಾರೆ. ನಮ್ಮ ಕುಟುಂಬದವರು ಎಷ್ಟು ತ್ಯಾಗಗಳನ್ನು ನಮಿಗಾಗಿ ಮಾಡಿದ್ದಾರೆ. ಲಕ್ಷ್ಮಣನ ಕಥೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ನಿಜವಾದ ಪ್ರೀತಿ ಎಂದರೆ ಮಾತುಗಳಲ್ಲ, ಅದು ತ್ಯಾಗದಲ್ಲಿ, ಜವಾಬ್ದಾರಿಯಲ್ಲಿ ಮತ್ತು ಮೌನವಾಗಿ ಮಾಡುವ ಸೇವೆಯಲ್ಲಿ ಕಾಣಿಸುತ್ತದೆ. ಜೀವನದ ಸಾರ. ನಿಮ್ಮ ಜೀವನದಲ್ಲಿ ನಿಮಗಾಗಿ ನಿದ್ರೆ ಕಳೆದುಕೊಂಡವರನ್ನು ನೆನಪಿಸಿಕೊಳ್ಳಿ. ಅವರು ನಿಮ್ಮ ಜೀವನದ ನಿಜವಾದ ಲಕ್ಷ್ಮಣರು. ಅಂತಹ ಸಂಬಂಧಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. 3. ಸೀತೆಯ ರಕ್ಷಣೆಯಲ್ಲಿ ಲಕ್ಷ್ಮಣನ ಶಿಸ್ತು. ಲಕ್ಷ್ಮಣನ ನಿಷ್ಠೆ ಕೇವಲ ರಾಮನ ಮೇಲಷ್ಟೇ ಅಲ್ಲ, ಅತ್ತಿಗೆ ಸೀತೆಯ ಮೇಲೂ ತಾಯಿಯಂತ ಗೌರವವಿತ್ತು. ಹನುಮಂತನು ಸೀತೆಯ ಆಭರಣಗಳನ್ನು ತೋರಿಸಿದಾಗ ಲಕ್ಷ್ಮಣ ಗುರುತಿಸಿದ್ದು ಕೇವಲ ಕಾಲುಂಗುರಗಳನ್ನು ಮಾತ್ರ. ಏಕೆಂದರೆ ಆತ ಸೀತೆಯ ಮುಖವನ್ನು ಎಂದೂ ನೇರವಾಗಿ ನೋಡಿದವನಲ್ಲ. ಪ್ರತಿದಿನ ಆಕೆಯ ಪಾದಗಳಿಗೆ ನಮಸ್ಕರಿಸುತ್ತಿದ್ದ ಕಾರಣ ಪಾದದ ಆಭರಣಗಳು ಮಾತ್ರ ಆತನಿಗೆ ತಿಳಿದಿತ್ತು. ಅಂತಹ ಶಿಸ್ತು ಮತ್ತು ಪವಿತ್ರವಾದ ಭಕ್ತಿ ಲಕ್ಷ್ಮಣಂದು. ಸ್ನೇಹಿತರೆ, ಒಂದು ಕ್ಷಣ ನಮ್ಮ ಜೀವನವನ್ನು ನಾವು ಯೋಚಿಸೋಣ. ಇಂದಿನ ಜಗತ್ತಿನಲ್ಲಿ ನಾವು ಸಂಬಂಧಗಳ ಮೌಲ್ಯವನ್ನು ನಿಧಾನವಾಗಿ ಮರೆತಿದ್ದೇವೆ. ಗೌರವದ ಜಾಗದಲ್ಲಿ ಅಹಂಕಾರ ಬರುತ್ತಿದೆ, ಮರ್ಯಾದೆಯ ಜಾಗದಲ್ಲಿ ಅಜಾಗರೂಕತೆ ಬರುತ್ತಿದೆ. ಆದರೆ ಲಕ್ಷ್ಮಣ ನಮಗೆ ಒಂದು ಅದ್ಭುತ ಪಾಠ ಕೊಡುತ್ತದೆ. ಅವನು ಸೀತಾ ಅವರನ್ನು ಕೇವಲ ಅತ್ತಿಗೆಯಂತೆ ನೋಡಿಲ್ಲ, ತಾಯಿಯಂತ ಗೌರವ ನೀಡಿದನು. ಅವನು ತನ್ನ ಕಣ್ಣಿಗೂ ಕೂಡ ಒಂದು ಮಿತಿ ಹಾಕಿಕೊಂಡನು. ಅದು ಯಾರೂ ಹೇಳಿದ ನಿಯಮವಲ್ಲ, ಅದು ಅವನ ಒಳಗಿನ ಸಂಸ್ಕಾರ. ಇಂದು ನಾವು ನಮ್ಮ ಜೀವನದಲ್ಲಿ ಯೋಚಿಸಬೇಕು. ನಾವು ನಮ್ಮ ಸುತ್ತಲಿರುವ ಮಹಿಳೆಯರನ್ನು ಎಷ್ಟು ಗೌರವದಿಂದ ನೋಡುತ್ತೇವೆ. ಅವರು ನಮ್ಮ ತಾಯಿಯಾಗಿರಬಹುದು, ಸಹೋದರಿಯಾಗಿರಬಹುದು, ಸ್ನೇಹಿತೆಯಾಗಿರಬಹುದು ಅಥವಾ ಜೀವನ ಸಂಗಾತಿಯಾಗಿರಬಹುದು. ಅವರಿಗೆ ಗೌರವ ಕೊಡುವುದು ಕೇವಲ ಸಂಸ್ಕಾರವಲ್ಲ, ಅದು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಜೀವನದ ಸಾರ. ನಿಜವಾದ ಮಹತ್ವ ದೊಡ್ಡ ಮಾತುಗಳಲ್ಲ, ಅದು ನಮ್ಮ ನಡತೆ ಮತ್ತು ಗೌರವದಲ್ಲಿ ಕಾಣಿಸುತ್ತದೆ. ಬಲಿಷ್ಠನಾಗಿರುವುದು ದೊಡ್ಡ ವಿಷಯವಲ್ಲ, ಶುದ್ಧ ಮನಸ್ಸು ಮತ್ತು ಮರ್ಯಾದೆ ಹೊಂದಿರುವುದು ದೊಡ್ಡ ವಿಷಯ.
ಲಕ್ಷ್ಮಣನಂತಹ ಸಂಸ್ಕಾರ ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಬಂದರೆ ನಮ್ಮ ಮನೆಗಳು, ನಮ್ಮ ಸಂಬಂಧಗಳು, ನಮ್ಮ ಸಮಾಜ ಎಲ್ಲವೂ ಹೆಚ್ಚು ಸುಂದರವಾಗುತ್ತವೆ. ಏಕೆಂದರೆ ಗೌರವ ಇರುವ ಸ್ಥಳದಲ್ಲಿ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. 4. ಸೇವೆಯೇ ಪರಮಧರ್ಮ. ಇಂದಿನ ಜೀವನಕ್ಕೆ ಪಾಠ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ನನಗೇನು ಸಿಗುತ್ತದೆ ಎಂದು ಯೋಚಿಸುತ್ತೇವೆ. ಆದರೆ ಲಕ್ಷ್ಮಣನ ಬದುಕು ನಮಗೆ ಕಲಿಸುವುದು ನಾನೇನು ನೀಡಬಲ್ಲೆ ಎಂಬುದನ್ನು. ಕುಟುಂಬದ ಒಗ್ಗಟ್ಟು, ಹಿರಿಯರ ಮೇಲಿನ ಗೌರವ ಮತ್ತು ನಂಬಿದ ತತ್ವಕ್ಕಾಗಿ ಮಾಡುವ ತ್ಯಾಗ, ಇವುಗಳೇ ಜೀವನದ ನಿಜವಾದ ಯಶಸ್ಸು. ಲಕ್ಷ್ಮಣನಿಲ್ಲದ ರಾಮಾಯಣ ಅಪೂರ್ಣವೆಂದರೆ ಸೇವೆಯಿಲ್ಲದ ಬದುಕೂ ಕೂಡ ಅರ್ಥಹೀನ. ಅವನಿಗೆ ಅಧಿಕಾರ ಬೇಕಾಗಿರಲಿಲ್ಲ, ರಾಜ್ಯ ಬೇಕಾಗಿರಲಿಲ್ಲ, ಹೆಸರು ಬೇಕಾಗಿರಲಿಲ್ಲ. ಅವನಿಗೆ ಬೇಕಾಗಿದ್ದು ಒಂದೇ, ತನ್ನ ಪ್ರೀತಿಯ ರಾಮ ಮತ್ತು ಸೀತೆಯವರ ಸೇವೆ. ಅವನು ತನ್ನ ಸುಖವನ್ನು ಬಿಟ್ಟು, ತನ್ನ ಆರಾಮವನ್ನು ತ್ಯಜಿಸಿ, ತನ್ನ ಜೀವನವನ್ನೇ ಅವರ ರಕ್ಷಣೆಗೆ ಅರ್ಪಿಸಿದನು. ನಮ್ಮ ಜೀವನಕ್ಕೆ ಸಂದೇಶ. ಇಂದು ನಮ್ಮ ಕುಟುಂಬದಲ್ಲೇ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗುತ್ತದೆ. ಅಣ್ಣ ತಮ್ಮಂದಿರು ಮಾತಾಡುವುದೇ ಬಿಡುತ್ತಾರೆ. ಸಂಬಂಧಗಳು ಅಹಂಕಾರದಿಂದ ದೂರವಾಗುತ್ತವೆ. ಆದರೆ ಲಕ್ಷ್ಮಣನ ಬದುಕು ನಮಗೆ ಹೇಳುವುದು, ಕುಟುಂಬದ ಒಗ್ಗಟ್ಟು, ಹಿರಿಯರ ಮೇಲಿನ ಗೌರವ ಮತ್ತು ನಿಸ್ವಾರ್ಥ ಸೇವೆ ಇವುಗಳೇ ಜೀವನದ ನಿಜವಾದ ಸಂಪತ್ತು. ಜೀವನದ ಸಾರ. ನಮ್ಮ ಜೀವನದಲ್ಲಿ ಹಣ ಇರಬಹುದು, ಯಶಸ್ಸು ಇರಬಹುದು, ಖ್ಯಾತಿ ಇರಬಹುದು. ಆದರೆ ಸೇವೆಯ ಮನೋಭಾವ ಇಲ್ಲದಿದ್ದರೆ ಆ ಜೀವನದಲ್ಲಿ ಆಳವಾದ ಅರ್ಥ ಇರುವುದಿಲ್ಲ. ಹಾಗೆಯೇ ಲಕ್ಷ್ಮಣನಿಲ್ಲದ ರಾಮಾಯಣ ಹೇಗೆ ಅಪೂರ್ಣವೋ, ಸೇವೆಯಿಲ್ಲದ ಜೀವನವೂ ಅಪೂರ್ಣವೇ. ಆದ್ದರಿಂದ ಜೀವನದಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನನಗೇನು ಸಿಗುತ್ತದೆ ಅಲ್ಲ, ನಾನು ಯಾರಿಗೆ ಏನು ಕೊಡಬಲ್ಲೆ ಎಂಬುದು. ಆ ಪ್ರಶ್ನೆಗೆ ಉತ್ತರ ಕಂಡ ದಿನವೇ ನಿಮ್ಮ ಜೀವನದ ನಿಜವಾದ ಅರ್ಥ ಆರಂಭವಾಗುತ್ತದೆ. ಇಂದು ನಮ್ಮ ಜೀವನದಲ್ಲಿ ರಾಮ ಮತ್ತು ಲಕ್ಷ್ಮಣ ಅಂತಹ ಸಹೋದರರು ಇರಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಅಣ್ಣ ಅಥವಾ ತಮ್ಮ ಇದ್ದರೆ, ಅವರ ಜೊತೆ ಜಗಳ ಮಾಡಿಕೊಂಡು ದೂರವಾಗಿದ್ದರೆ, ಇಂದು ಅಹಂಕಾರವನ್ನು ಬಿಟ್ಟು ಮಾತಾಡಿ. ಏಕೆಂದರೆ ಜೀವನ ತುಂಬಾ ಚಿಕ್ಕದು. ಒಮ್ಮೆ ಕಾಲ ಕಳೆದು ಹೋದ ಮೇಲೆ ಅವರು ಇಲ್ಲದಾಗ ಹುಡುಕಿದರೂ ಆ ಸಂಬಂಧ ಮತ್ತೆ ಸಿಗುವುದಿಲ್ಲ. ಏಕೆಂದರೆ ಒಮ್ಮೆ ಅವರು ದೂರವಾದ ಮೇಲೆ ನೆನಪುಗಳು ಮಾತ್ರ ಉಳಿಯುತ್ತವೆ, ಮನುಷ್ಯರಲ್ಲ. ಸ್ನೇಹಿತರೆ, ಲಕ್ಷ್ಮಣನ ಈ ನಿಷ್ಠೆಯ ಕಥೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಸಂಬಂಧಗಳಲ್ಲಿ ನಾವು ಲಕ್ಷ್ಮಣನಂತಹ ಸ್ವಲ್ಪ ನಿಷ್ಠೆಯನ್ನು ಅಳವಡಿಸಿಕೊಂಡರೂ ನಮ್ಮ ಮನೆಗಳು ನಂದನವನವಾಗುತ್ತವೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ರಾಮಾಯಣದ ಒಳನೋಟಗಳಿಗಾಗಿ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.